ಹಾಯ್ ನಮಸ್ಕಾರ. ಇವತ್ತು ಸಣ್ಣದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಸಣ್ಣ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ದಿನ. ಇವತ್ತು ಏನಂತಂದರೆ ನಿನ್ನೆ ಕಾರು ಹುಣ್ಣಿಮೆ. ಇವತ್ತು ಕಾರು ಹುಣ್ಣಿಮೆ ಆದಮೇಲೆ ನೆಕ್ಸ್ಟ್ ದಿನ ಒಂದು ಹಬ್ಬ ಮಾಡ್ತಿದ್ರು. ಅವಾಗ ನಾವು ಸಣ್ಣವ್ರು ಇರಬೇಕಾದ್ರೆ ಫುಲ್ಲು ಇಷ್ಟೊತ್ತಿಗೆಲ್ಲ, ಇವಾಗ 9-9:30 ಇವಾಗ ಆಗಿರೋ ಟೈಮು. ಸೊ ಇಷ್ಟೊತ್ತಿಗೆಲ್ಲ ಫುಲ್ಲು ಹಬ್ಬ ನಮ್ಮದು. ಏನಂತಂದರೆ ಸಸಿ ಬಿಡೋ ಹಬ್ಬ. ಅಂದರೆ ಧಾನ್ಯಗಳು ಇರ್ತಾವಲ್ಲ, ಸೀಡ್ಸು, ಅವನ್ನೆಲ್ಲ ಒಂದು ವಾರದ ಮುಂಚೆ ಒಂದು ಚಿಪ್ಪಲ್ಲಿ, ಕೊಬ್ಬರಿ ಚಿಪ್ಪಲ್ಲಿ ಮಣ್ಣು ಹಾಕಿ ಅದನ್ನು ಇದು ಮೊಳಕೆ ಬರೋ ಥರ ಮಾಡಿಬಿಡ್ತಿದ್ವಿ ಒಂದು ವಾರದ ಮುಂಚೆ. ಸೊ ಒಂದು ವಾರ ಆದಮೇಲೆ ಅವು ಮೊಳಕೆ ಬರ್ತಾಯಿದ್ವು. ಇವತ್ತಿನ ದಿನ ಅಂದರೆ ಕಾರು ಹುಣ್ಣಿಮೆ ಆದ ನೆಕ್ಸ್ಟ್ ದಿನ ಇವತ್ತು ಎಲ್ಲರೂ ಊರಲ್ಲಿರೋರು ಎಲ್ಲರೂ ಆಲ್ಮೋಸ್ಟಲ್ಲು ಸಣ್ಣ ಹುಡುಗರು ದೊಡ್ಡವರು ಎಲ್ಲರೂ ಸೇರಿ ಆ ಸಸಿ ಬಿಡೋ ಹಬ್ಬ ಅಂತ ಮಾಡ್ತಾಯಿದ್ರು. ಅದೊಂದು ಸ್ಪೆಷಲ್ ಡೇ. ಏನಕ್ಕಂದರೆ ಇದು ನಾರ್ಮಲ್ಲಾಗಿ ಇದೇ ಜೂನ್ ಜುಲೈ ಟೈಮಲ್ಲಿ ಬರುತ್ತೆ. ಅಂದರೆ ಈ ಮಳೆಗಾಲ ಅಲ್ಲ, ಇದು ಜೂನ್ ಜುಲೈಯಿಂದನೇ ಮಳೆಗಾಲ ಸ್ಟಾರ್ಟ್ ಆಗೋದು. ಸೊ ಹಂಗಾಗಿ ಈ ಟೈಮಲ್ಲಿ ಮಾಡ್ತಾಯಿದ್ರು ಅದನ್ನು ನಾರ್ಮಲಾಗಿ. ಇವತ್ತು ಮಾಡ್ತಾರೆ ಕೆಲವೊಂದು ಕಡೆ. ಬಟ್ ಏನಂತಂದರೆ ನಮ್ಮೂರಲ್ಲಿ ಅಲ್ಲೆಲ್ಲ ಬಂದಾಗ್ಬಿಟ್ಟಿದೆ, ಸ್ಟಾಪ್ ಆಗಿಬಿಟ್ಟಿದೆ. ಒಂದು ವರ್ಷ, ಹೋದ ವರ್ಷ ಮಾಡಿದ್ರಂತ ಸಣ್ಣ ಪುಟ್ಟದ ಅವಾಗ ಮಾಡಿದ್ರಂತ ಅಂದ್ಕೊಳ್ಳಿ. ಈ ವರ್ಷ ಅಂತೂ ಯಾರು ಮಾಡೋದಿಲ್ಲ. ಸೊ ಒಂಥರ ಹಬ್ಬ ಎಲ್ಲ ನಶಿಸಿ ಹೋಗ್ಬಿಟ್ಟೈತೆ ಅದು. ಸೊ ಅದು ಹಬ್ಬ ಹೆಂಗೆ ಮಾಡ್ತಾಯಿದ್ರು ಅಂತಂದರೆ, ಸಸಿ ಹಾಕಿರ್ತಾರಲ್ಲ, ಆ ಸಸಿ ಹಾಕಿದ್ದನ್ನು ಊರಲ್ಲೆಲ್ಲರೂ ಸೇರಿ ಒಂದು ಹಲಿಗೆ ಬಡ್ಕೊತ ಹಳ್ಳದ ಹತ್ರ ಇಲ್ಲ ಅಂತಂದರೆ ಹೊಳೆ ಹತ್ರ ತೊಗೊಂಡೋಗ್ತಾಯಿದ್ರು. ಅಲ್ಲಿ ಒಂದು ಸಣ್ಣದು ಎರಡು ಮೂರ್ತಿ ಮಾಡಿ ಅದಕ್ಕೆ ಪೂಜೆ ಮಾಡಿದಾದ್ಮೇಲೆ ಆ ಮೂರ್ತಿಗಳನ್ನ ಆ ಸಸಿಗಳನ್ನ ಹಳ್ಳಕ್ಕೆ ಎಲ್ಲ ಒಳಗೆ ಬಿಡ್ತಾಯಿದ್ರು. ಬಿಟ್ಟು ಎಲ್ಲ ಬುತ್ತಿ ತೊಗೊಂಡು ಹೋಗ್ತಾಯಿದ್ವಿ. ಹಬ್ಬದ ಅಡುಗೆ ಇರುತ್ತಲ್ಲ, ನಿನ್ನೆದು ಹಬ್ಬ. ಸೊ ಆ ಹಬ್ಬದ ಅಡುಗೆನ ಎಲ್ಲರೂ ಬತ್ತಿ ತೊಗೊಂಡೋಗಿ ಅಲ್ಲಿ ಒಂದು ಗಿಡದ ಕೆಳಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ, ಅದಾದಮೇಲೆ ಅಲ್ಲಿ ಇಬ್ಬರದು ಒಂದು ಹುಡುಗ ಒಂದು ಹುಡುಗಿನ ಸೇರಿಸಿ ಮದುವೆ ಮಾಡಿಸ್ತಿದ್ರು. ಅಲ್ಲಿ ಅದನ್ನ ಹುಡುಗಿ ಆಗ್ಬೇಕಂತಲೇ ಏನಿಲ್ಲ, ಹುಡುಗ ಅದನ್ನು ಒಂದು ಹುಡುಗಿ ವೇಷ ಹಾಕ್ಕೊಂಡು ಒಟ್ಟು ಮದುವೆ ಮಾಡ್ತಿದ್ರು. ಅಲ್ಲಿ ಮದುವೆ ಮಾಡಿಸಿ ಅವ್ರನ್ನ ಅಲ್ಲಿಂದ ಮೆರವಣಿಗೆ ಮಾಡ್ಕೊತ ಕರ್ಕೊಂಬರ್ತಾಯಿದ್ರು. ಇದು ಆ ಹಬ್ಬದ ವಿಶೇಷ. ಆ ಹಬ್ಬ ಏನಾಗ್ತಾಯಿದೆ ಅಂದರೆ ಬರ್ತಾ ಯಾರು ಮಾಡ್ತಾನೇ ಇಲ್ಲ ಅದನ್ನು. ಎಲ್ಲರೂ ಬಂದ್ ಮಾಡಿಬಿಟ್ಟಿದ್ದಾರೆ. ಇವಾಗ ಊರಲ್ಲೇ ಯಾರೂ ಇರೋಲ್ಲ, ಹಬ್ಬನ ಯಾರು ಮಾಡ್ತಾರೆ ಹೇಳಿ ಇವಾಗ. ನೋಡಿ, ಇದು ನಮ್ಮೂರು. ಇದು ರೈಲ್ವೆ ದಾರಿಯಿಂದ ಸೀದಾ ಹೋದ್ರಲ್ಲಿ ಸಿಂಧನೂರು ರೈಲ್ವೆ ಸ್ಟೇಷನ್ ಕಾಣುತ್ತೆ. ಇದು ಹೊಸಳ್ಳಿ ಹಳ್ಳ. ಈ ಹಬ್ಬ ಇವಾಗ ಸದ್ಯಕ್ಕಂತೂ ಎಲ್ಲಿ ನೋಡೋಕ್ಕೆ ಕೆಲವೊಂದು ಕಡೆ ಮಾಡ್ತಾರೆ ಅಂತ ಅನ್ಸುತ್ತೆ. ನಾನು ನೋಡಿದ್ದೀನಿ, ವಿಡಿಯೋ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಕೆಲವೊಂದು ಕಡೆ ಮಾಡ್ತಾರೆ. ನಮ್ಮೂರಲ್ಲಂತೂ ಇವತ್ತು ಯಾರೂ ಮಾಡ್ತಾ ಇಲ್ಲ. ಇದು ತುರ್ಕೆ ತಪ್ಪಲ. ಇದು ತುರ್ಕೆ ತಪ್ಪಲ. ಅದು ಹಚ್ಕೊಂಡು ತಿಕ್ಕೊಂತಂದರೆ ಆಯ್ತು, ಕಲಾಸ್. 15-20 ನಿಮಿಷದ ತನಕ ತುರ್ಸ್ಕೊತಾನೇ ಇರಬೇಕು. ತುರ್ಕೆ ಇಡ್ತಾ ಇರುತ್ತೆ. ಅದು ನಮ್ಮೂರು. ಅಲ್ಲಿ ಸ್ಟ್ರೈಟ್ ಒಂದು ಗಿಡ ಕಾಣುತ್ತೆ ನೋಡಿ, ದೊಡ್ಡದು. ಅಲ್ಲಿ ಬರ್ತಾಯಿದ್ವಿ. ಅಲ್ಲಿಂದಾಗ ಆ ದಾರಿ ಇದೆಯಲ್ಲ, ಆ ದಾರಿ ಇಲ್ಲಿ ತನಕ ಬಂದು ಇಲ್ಲಿಂದ ಹಿಂಗೆ ಬರ್ತಾಯಿದ್ವಿ. ಫಸ್ಟ್ ಇದು ರೈಲ್ವೆ ದಾರಿ ಇದ್ದಿಲ್ಲ, ಮೊನ್ನೆ ಆಗಿದೆ. ಇಲ್ಲಿಂದ ಬಂದು ಆ ಪಂಪ್ ಸೆಟ್ ಇದೆ ನೋಡಿ, ಆ ಪಂಪ್ ಸೆಟ್ ಹತ್ರ ಹೋಗಿ ಅಲ್ಲೊಂದು ಗಿಡ ಇತ್ತಲ್ಲಿ. ಆ ಗಿಡದ ಹತ್ರನ ಪೂಜೆ ಮಾಡಿ ಅದನ್ನು ಹಳ್ಳಕ್ಕೆ ಬಿಡ್ತಾಯಿದ್ರು. ಹಿಂಗೆ ಈ ಹಳ್ಳಕ್ಕೆ ಇಲ್ಲಿ ಬಿಟ್ಟು ಮತ್ತೆ ಅಲ್ಲೇ ಬಂದು ಆ ಗಿಡದ ಹತ್ರ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮದುವೆ ಮಾಡಿ ಅಲ್ಲಿಂದ ಹಲಿಗೆ ಬಿಡ್ಕೊತ ಮತ್ತೆ ಹಿಂಗೆ ಮೆರವಣಿಗೆ ಮಾಡ್ಕೊತ ಅಲ್ಲಿ ಊರಲ್ಲಿ ಹೋಗಿ ಗುಡಿ ಇರುತ್ತಲ್ಲ, ಗುಡಿಯಲ್ಲಿ ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ಆಮೇಲೆ ಅಲ್ಲಿಗೆ ಹಬ್ಬ ಕ್ಲೋಸ್. ಸೊ ನಮ್ಮ ವ್ಲಾಗು ಕೂಡ ಇಲ್ಲಿಗೆ ಕ್ಲೋಸ್. ಸರಿ, ಟಾಟಾ, ಬಾಯ್.